ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರವೀಂದ್ರ BS, ಡೈರೆಕ್ಟರ್ ಗ್ಯಾಸ್ಟ್ರಾಂಟ್ರಾಲಜಿ, ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರಾಂಟ್ರಾಲಜಿ, ಬನ್ನೇರುಘಟ್ಟ ರೋಡ್ ಹಾಗೂ ಫೋರ್ಟಿಸ್ ಆಸ್ಪತ್ರೆ, ಬನ್ನೇರುಘಟ್ಟ ರೋಡ್. ಈಗ ಸಾಮಾನ್ಯವಾಗಿ ಜನರು ನಮ್ಮನ್ನು ಕೇಳ್ತಕ್ಕಂಥದ್ದು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ಗೆ, ಸರ್ ಆಹಾರ ತಿಂದ ಮೇಲೆ ನಾವು ಯಾವ ರೀತಿಯಾದಂಥ ಅಂದರೆ ಊಟ ಆದಮೇಲೆ ತಿಂಡಿ ಆದಮೇಲೆ ನಮ್ಮದು ಹ್ಯಾಬಿಟ್ಸ್ ಯಾವ ಥರ ಇರಬೇಕು ಅಂತ ಕೇಳ್ತಾರೆ. ಒಂದು, ಊಟ ಮಾಡಬೇಕಾದ್ರೆ ಊಟಕ್ಕೆ ಇಮ್ಮಿಡಿಯೇಟಾಗಿ ನೀರು ತೊಗೋಬಾರ್ದು. ಅಟ್ಲೀಸ್ಟ್ ಅರ್ಧ ಗಂಟೆ ಮೊದಲು ನೀರು ತೊಗೊಳ್ಳಿ. ಅದಾದಮೇಲೆ ಊಟ ಮಾಡಬೇಕು. ಊಟ ಅಥವಾ ತಿಂಡಿನಲ್ಲೂ ಒಂದೇನು ಗಮನಿಸಬೇಕು ಅಂದರೆ ನಮ್ಮ ಪ್ಲೇಟ್ನಲ್ಲಿ 50% ತರಕಾರಿ ಇರಬೇಕು, 50% ನಾವೇನು ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತೊಗೋಬೋದು. ಅಥವಾ ಮಧ್ಯಾಹ್ನ ಊಟ ಆದರೆ ರೊಟ್ಟಿ, ಅನ್ನ, ಸಾರು, ಮೊಸರು ತೊಗೋಬೋದು. ನಾನ್ ವೆಜ್ ತೊಗೊಳ್ಳೋರು ಯೂಶಲಾಗಿ ಎಗ್ಗು, ಫಿಶ್ಶು ಮತ್ತು ನಾಟಿ ಚಿಕನ್ ಯೂಸ್ ಮಾಡೋದು ಒಳ್ಳೆಯದು. ಈ ಬಾಯ್ಲರ್ ಚಿಕನ್ನು, ರೆಡ್ ಮೀಟು ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಒಂದು ಇದು ಊಟದಲ್ಲಿ. ಆಮೇಲೆ ನಿಧಾನವಾಗಿ ಆಹಾರ ಸೇವನೆ ಮಾಡಬೇಕು. ನಮಗೆ 32 ಟೀಸ್ ದೇವರು 32 ಹಲ್ಲು ಕೊಟ್ಟಿದ್ದಾನೆ ಅಂದರೆ ಅಟ್ಲೀಸ್ಟ್ 20 ಸಲ ಆದರೂ ನಾವು ಚೂ ಮಾಡಿ ತೊಗೋಬೇಕು. ಅದರಿಂದ ಭಾಳ ಫಾಸ್ಟಾಗಿ ನುಂಗೋದ್ರಿಂದ ನಮಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರುತ್ತೆ. ಇದು ಊಟದಲ್ಲಿ ಮಾಡ್ತಕ್ಕಂಥ ಪ್ರಕ್ರಿಯೆ. ಆಮೇಲೆ ಊಟ ಮಾಡ್ತಾ ಇರ್ಬೇಕಾದ್ರೆ ನೀರು ಕುಡಿತಾನೆ ಇರಬಾರ್ದು. ಊಟ ಆಗಿ ಯೂಶಲಾಗಿ ನಾವು ಒಂದು ಅಟ್ಲೀಸ್ಟ್ 1 ಅವರ್ ಆದಮೇಲೆ ಆ ನೀರು ತೊಗೊಳ್ಳೋದು ಬೆಟರು. ಮಧ್ಯದಲ್ಲಿ ಭಾಳ ನಮಗೆ ಬಾಯಾರಿಕೆ ಆಯಿತು ಅಂದರೆ ಒಂದು 1/4 ಗ್ಲಾಸ್ ತೊಗೋಬೋದು. ಮಜ್ಜಿಗೆ ಅಂತೂ ಊಟದ ಜೊತೆಗೆ ತೊಗೋಬೋದು. ಇದು ನಾವು ಊಟ ಮಾಡಬೇಕಾಗಿ ಮಾಡ್ತಕ್ಕಂಥದ್ದು ಇದು. ಆಮೇಲೆ ಇನ್ನು ಕೆಲವ್ರು ಏನು ಮಾಡ್ತಾರೆ, ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಊಟ ಮಾಡಿದ್ಮೇಲೆ ಯಾವ ಥರ ಇರಬೇಕು ಅನ್ನೋದು. ಊಟ ಮಾಡಾದ್ಮೇಲೆ ಕೆಲವ್ರು ಏನು ಮಾಡ್ತಾರೆ, ಇಮಿಡಿಯೇಟಾಗಿ ವಾಕಿಂಗ್ ಹೋಗೋದು, ಇಮಿಡಿಯೇಟಾಗಿ ಜಿಮ್ಗೆ ಹೋಗೋದು, ಇಮಿಡಿಯೇಟಾಗಿ ಎಕ್ಸರ್ಸೈಸ್ ಮಾಡೋದು. ಅದು ಒಳ್ಳೆ ಹ್ಯಾಬಿಟ್ ಅಲ್ಲ. ಯಾಕೆಂದರೆ ಊಟ ಆದಮೇಲೆ ನಮ್ದು ಏನಾಗುತ್ತೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಹೊಟ್ಟೆಗೆ ಮತ್ತು ಕರಳಿಗೆ ಡೈವರ್ಟ್ ಆಗುತ್ತೆ. ಯಾಕೆ ನಮ್ಮದು ಆಹಾರ ಜೀರ್ಣ ಆಗಬೇಕಾಗತ್ತೆ. ಆವಾಗ ನೀವು ಎಕ್ಸರ್ಸೈಸು, ಜಿಮ್ಮಿಗೆ ಹೋಗೋದು, ಭಾಳ ವಾಕಿಂಗ್ ಮಾಡೋದು, ಅದು ಮಾಡಿದಾಗ ಏನಾಗುತ್ತೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ನಮ್ಮದು ಕೈ ಕಾಲು ಆ ಕಡೆಗೆ ಮೂವ್ ಆಗುತ್ತೆ. ಅದರಿಂದ ಇಮ್ಮಿಡಿಯೇಟ್ ಆಫ್ಟರ್ ನಮ್ಮದು ಆಹಾರ ಸೇವನೆ ಆದಮೇಲೆ ಇಮಿಡಿಯೇಟಾಗಿ ಜಿಮ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು ಅಥವಾ ಭಾಳ ವಾಕಿಂಗ್ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಯೂಶಲಿ ಒಂದು 2 ಅವರ್ಸ್ ಆದರೂ ನಾವು ಗ್ಯಾಪ್ ಕೊಟ್ಟರೆ ಅಷ್ಟೊತ್ತಿಗೆ ನಮ್ಮದು ಡೈಜೆಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ. ಐಡಿಯಲಿ 3-4 ಅವರ್ಸ್ ಆದಮೇಲೆ ಬೆಟರು. ಇಮಿಡಿಯೇಟ್ಲಿ ಅಟ್ಲೀಸ್ಟ್ 2 ಅವರ್ಸ್ ಆದರೂ 1 to 2 ಅವರ್ಸ್ ಆದರೂ ನಾವು ಗ್ಯಾಪ್ ಕೊಡಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಹೊಟ್ಟೆಗಿರುತ್ತೆ, ಕೈ ಕಾಲುಗಳಿಗೆ ಹೋಗೋದಿಲ್ಲ. ಇದು ಒಂದು. ಆಮೇಲೆ ಊಟ ಆದ ತಕ್ಷಣ ಅರ್ಧ ಲೀಟರ್ ನೀರು ಕುಡಿಯೋದು, 1/4 ಲೀಟರ್ ನೀರು ಕುಡಿಯೋದು ಅದು ಮಾಡೋದು ತಪ್ಪು. ಬಹಳ ಇದಾಯಿತು ಅಂದರೆ ನೀವು ಮಜ್ಜಿಗೆ ಸೇವನೆ ಮಾಡಿ. ಅದು ಇಸ್ ಎ ಬೆಟರ್ ಹ್ಯಾಬಿಟ್ಟು. ಇದು ಎರಡನೇ ಒಂದು ಹ್ಯಾಬಿಟ್ನ ನಾವು ಮಾಡ್ಕೋಬೇಕು. ಆಮೇಲೆ ಊಟ ಆದ ತಕ್ಷಣವೇ ಮಲಗಿಬಿಡೋದು, ಇದು ಒಂದು ತಪ್ಪು. ಯಾಕೆಂತಂದರೆ ನೀವು ಸ್ಮಾಲ್ ನ್ಯಾಪ್ ತೊಗೋಬೋದು, ಬಟ್ ಏನಂದರೆ ಊಟ ಆದ ತಕ್ಷಣ ಮಲ್ಕೊಂಡ್ರೆ ಏನಾಗುತ್ತೆ, ನಮ್ಮದು ಫುಡ್ಡು ಸ್ಟಮಕಲ್ಲೇ ಇರುತ್ತೆ. ಎಸ್ಪೆಷಲಿ ಇದು ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದವ್ರಿಗೆ ಅದು ಆ್ಯಸಿಡ್ ಮೇಲೆ ಬಂದು ಎದೆ ಉರಿ, ಹುಳಿ ತೇಗು ಈ ಥರ ಬರೋವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಊಟ ಆದಮೇಲೆ ನಾವೇನು ಮಾಡ್ಬೋದು, ಲೆಫ್ಟ್ ಸೈಡಿಗೆ ಮಲ್ಕೊಂಡು ಒಂದು ಸ್ಮಾಲ್ ನ್ಯಾಪ್ ಮಾಡ್ಕೋಬೋದು. ಬಟ್ ಏನಂದರೆ 5-10 ಮಿನಿಟ್ಸಲ್ಲಿ ನಾವು ಎದ್ದೇಳಬೇಕು. ಅರ್ಧ ಮುಕ್ಕಾಲು ಗಂಟೆ 1 ಅವರು ಅದನ್ನು ಮಾಡೋದು ತಪ್ಪಾಗುತ್ತೆ. ಯಾಕೆಂದರೆ ಅವಾಗ ಏನಾಗುತ್ತೆ, ಆ್ಯಸಿಡ್ ತುಂಬ ಹೊಟ್ಟೆಯಲ್ಲಿ ನಮ್ದು ಇರುತ್ತೆ, ಆ್ಯಸಿಡ್ ಮೇಲೆ ಬರುತ್ತೆ. ಯೂಶಲಾಗಿ ಊಟ ಆದ ತಕ್ಷಣ ನೀವೇನು ಮಾಡಿ, ಕೂತ್ಕೊಳ್ಳಿ, TV ನೋಡಿ, ಅಥವಾ ನೀವೇನಾದ್ರು ಕೆಲಸ ಮಾಡ್ತಾಯಿದ್ದೀರ ಅದು ಮಾಡ್ಬೋದು. ಅದಾದಮೇಲೆ ಒಂದು 1 to 2 ಅವರ್ಸ್ ಆದಮೇಲೆ ವಾಕಿಂಗ್ ಮಾಡಿ ಅಥವಾ ಒಂದು ಸ್ಮಾಲ್ ನ್ಯಾಪು ತೊಗೋಬೋದು. ಬಟ್ ಇಮ್ಮಿಡಿಯೇಟ್ಲಿ ಊಟ ಆಗಿ 5 ನಿಮಿಷಕ್ಕೆ ಹೋಗಿ ಮಲ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಕೊಡೋದು ಬೆಟ್ರು. ಎಸ್ಪೆಷಲಿ ಅದರಿಂದನೇ ನಾನು ಈವ್ನಿಂಗ್ ಊಟ ಯಾವಾಗಲೂ ಬಿಫೋರ್ 6:30-7 ಮುಗಿಸಿದ್ರೆ ಅದು ಬೆಸ್ಟು. ರಾತ್ರಿ 10, 11, 12 ಗಂಟೆಗೆ ಊಟ ಮಾಡೋದು ತಪ್ಪು. ಯಾಕೆ ಆ ಟೈಮಲ್ಲಿ ನಮ್ದು ಏನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ಮು ಸ್ಲೋ ಆಗಿರುತ್ತೆ. ಆಮೇಲೆ ನಾವು ಮಲ್ಕೊಳ್ಳೋ ಟೈಮ್ ಇರುತ್ತೆ. ಹೊಟ್ಟೆಯಲ್ಲಿ ಫುಲ್ ಆಹಾರ ಇದ್ದಾಗ ನಮಗೆ ಆ್ಯಸಿಡಿಟಿ, ಆ್ಯಸಿಡ್ ರಿಫ್ಲಕ್ಸು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇದು ನಾವು ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ನೀರು ಕುಡಿಬೇಕು, ಯಾವ ರೀತಿಯಾದಂಥ ಹ್ಯಾಬಿಟ್ಸ್ ಮಾಡ್ಕೋಬೇಕು ಅನ್ನೋದನ್ನು ವೀಕ್ಷಕರು ಗಮನಿಸಬೇಕು. ನಮಸ್ತೆ ವೀಕ್ಷಕರೇ.